Good morning, my dear students. In this last class, we have to discuss the concepts of economics. Today, the concept is demand analysis. Demand analysis. Even class, what is demand? What is the meaning of demand? What are the determinants of the demand? And what is law of demand? Ishtu concept na using class alli discussion ಮಾಡ್ತಾ ಹೋಗೋಣ. ಹಾಗಾದ್ರೆ ಏನು what is demand ಅಂತ ನೋಡ್ತಾ ಹೋಗೋಣ. ಏನು demand ಅಂತಂದ್ರೆ the term demand refers to the desire. ಏನು the term refers to the term demand refers to the desire. The term demand refers to the desire. ಇದು ಶಾರ್ಟ್ ಆಗಿ ಹೇಳೋದಾದ್ರೆ ಏನು what is demand ಅಂದ್ರೆ the term demand refers to the desire. In another words ಅಲ್ಲಿ ಹೇಳೋದಾದ್ರೆ what is demand ಅಂತಂದ್ರೆ the demand refers to the quantity of goods purchased by a consumer. The quantity of goods purchased by a consumer in the market at particular time and price. ಏನು ಡಿಮ್ಯಾಂಡ್ ಅಂತಂದ್ರೆ the term demand refers to the desire. Desire means ಬಯಕೆ, ಆಸೆ ಅಥವಾ ಬಯಕೆ ಅಂತ ಹೇಳಿ ಕರಿತೀವಿ. ಏನು ಡಿಸೈರ್ ಅಂತಂದ್ರೆ ಬಯಕೆ ಅಥವಾ ಆಸೆ ಅಂತ ಕರಿತೀವಿ. ಅಂದ್ರೆ ಏನು ಡಿಮ್ಯಾಂಡ್ ಅಂತಂದ್ರೆ ಈಗ ಯಾವುದಾದ್ರೂ ಒಂದು ಗೂಡ್ಸ್ ನ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ? ನಮ್ಗೆ ಬೇಕು ಅನ್ಸುತ್ತೆ ಅಲ್ವಾ? ದಟ್ ಮೀನ್ಸ್ ಅದು ಇಂಡೈರೆಕ್ಟ್ ನೀವು ಏನ್ ಮಾಡ್ತಾ ಇರ್ತೀರ, ಅಲ್ಲಿ ಆ ಒಂದು ಇದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರ್ತೀರ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ನಾವು ಡಿಸೈರ್ ಅಂತ ಹೇಳಿ ಕರಿತೀವಿ. ಈ ಡಿಸೈರ್ ನ ನಾವು ಡಿಮ್ಯಾಂಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. The term demand refers to the desire. In another words, the term demand refers to the quantity of goods purchased by a consumer in the market at particular price and particular time. ಅಂದ್ರೆ ಒಬ್ಬ ಕನ್ಸ್ಯೂಮರ್ ಒಂದು ಕ್ವಾಂಟಿಟಿ ಗೂಡ್ಸ್ ಅಂಡ್ ಸರ್ವಿಸ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡಿ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಎ ಡಿಮ್ಯಾಂಡ್. The term demand refers to the desire. In another words, the term demand refers to the quantity of goods purchased by a consumer. The quantity of goods purchased by a consumer in the market at particular price and particular time. So it is called as a demand. ಇಲ್ಲಿ the demand includes the three conditions. ಯಾವುದಾದ್ರೂ ಒಂದು ಡಿಮ್ಯಾಂಡ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ತ್ರೀ ಕಂಡೀಷನ್ಸ್ ಅನ್ನೋದು ಅಪ್ಲೈ ಆಗಬೇಕು. ಯಾವುದು ಕಂಡೀಷನ್ಸ್ ಅಂದ್ರೆ conditions. First one is the desire to buy, ability to pay, last one willingness to buy. The demand includes three conditions. The demand includes three conditions. Of demand ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂದ್ರೆ ನಮಗೆ three conditions ಅನ್ನೋದು ಅಪ್ಲೈ ಆಗ್ತಾ ಇರಬೇಕು. ಸುಮ್ಮನೆ ನೋಡಿದ ತಕ್ಷಣ ಯಾವುದಾದ್ರೂ ಒಂದು ಗೂಡ್ಸ್ ನೋಡಿದ ತಕ್ಷಣ ನನಗೆ ಇಷ್ಟ ಆಗ್ತದೆ, ಅದನ್ನ ಡಿಮ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಡಿಮ್ಯಾಂಡ್ ಅಂತ ಕನ್ಸಿಡರ್ ಮಾಡೋದಕ್ಕೂ ಮುಂಚೆ ನಮಗೆ ಒಂದು ತ್ರೀ ಕಂಡೀಷನ್ಸ್ ಅನ್ನೋದು ಅಪ್ಲೈ ಆಗ್ತಾ ಹೋಗಬೇಕು. ಆ ಕಂಡೀಷನ್ಸ್ ಯಾವುದು ಅಂತಂದ್ರೆ the first condition is the desire to buy, second one condition is the ability to pay, willingness to buy. ಇಲ್ಲಿ desire to buy, ಏನು desire to buy ಅಂತಂದ್ರೆ ನಮಗೆ ಕೊಳ್ಳುವಂತ ಆಸೆ ಇರಬೇಕು. ಯಾವುದಾದ್ರೂ ಒಂದು ವಸ್ತು ನೋಡಿದ ತಕ್ಷಣ desire to buy ನನಗೆ ಬೇಕು ಅಂತ ಅನಿಸುತ್ತೆ, ಕೊಳ್ಳುವಂತ ಮನಸ್ಸು ಇರಬೇಕು ಅಂತ. ನೆಕ್ಸ್ಟ್ ability to pay ಅಂದ್ರೆ purchasing power. That means purchasing power. ನಾನು ಯಾವುದಾದ್ರೂ ಒಂದು ಗೂಡ್ಸ್ ನೋಡಿದ ತಕ್ಷಣ ಅದು ಸುಮ್ಮನೆ ಇಷ್ಟ ಆಯ್ತು ಅಂತ ಅನ್ನೋ ಹಾಗಿಲ್ಲ, ಅದನ್ನ ಕೊಂಡ್ಕೊಳ್ಳುವಂತ ಮನಸ್ಸು ನನಗಿರ್ಬೇಕು. ಕೊಂಡ್ಕೋಬೇಕಂದ್ರೆ ಸುಮ್ಮನೆ ಸಿಗಲ್ಲ, ಅದನ್ನ ದುಡ್ಡು ಕೊಟ್ಟು ನಾವು ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಮನೆ ಕೊಟ್ಟು ಅದನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ ಅಲ್ವಾ? ಸೊ ಎಬಿಲಿಟಿ ಟು ಪೇ. ಲಾಸ್ಟ್ ಒನ್ ವಿಲ್ಲಿಂಗ್ನೆಸ್ ಟು ಬೈ. ತಗೊಳ್ಳೇಬೇಕು, ಅದನ್ನ ತಗೊಳ್ಳೇಬೇಕು ಅನ್ನೋ ಒಂದು ಮನಸ್ಸು ಸಹ ಏನಾಗಿರ್ಬೇಕು, ಅಲ್ಲಿ ಇದ್ದಾಗ ಮಾತ್ರ ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಡಿಮ್ಯಾಂಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? The term
demand refers to desire. In another words, the quantity of goods purchased by a consumer at particular time and particular price. So it is called as a demand. The demand includes the three conditions like a desire to buy, ability to pay and willingness to buy. Next concept yavadre determinants of demand. Next condition is the determinants of demand. ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂದ್ರೆ ನೀವು ಏನು ನೋಡಿ ಡಿಮ್ಯಾಂಡ್ ಡಿಟರ್ಮಿನೆಂಟ್ಸ್ ಮಾಡ್ತಾ ಹೋಗ್ತೀರಾ ಅಂತ ಅಲ್ವಾ. ಇದನ್ನ 2 ಮಾರ್ಕ್ಸ್ ಕೇಳ್ತಾ ಹೋಗ್ತಾರೆ. ವಾಟ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ ಕರೀತೀವಿ. ಇಲ್ಲಿ ಫಸ್ಟ್ ಒನ್ ಇಸ್ ದ ಪ್ರೈಸ್ ಆಫ್ ದ ಕಮಾಡಿಟಿ. ಪ್ರೈಸ್ ಆಫ್ ದ ಕಮಾಡಿಟಿ. ಪ್ರೈಸ್ ಆಫ್ ದ ಕಮಾಡಿಟಿ. ಪ್ರೈಸ್ ನ ನೋಡಿ ನೀವು ಏನು ಮಾಡ್ತೀರಾ, ಡಿಮ್ಯಾಂಡ್ ನ ಡಿಟರ್ಮಿನೆಂಟ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, when the price of the commodity increases, the demand for the commodity is decreases. Price ಜಾಸ್ತಿ ಆಗ್ತಂದ್ರೆ ನಾವು ಮಾಡೋ ಡಿಮ್ಯಾಂಡ್ ಸಹ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 1 kg ಟೊಮೊಟೊ ಪರ್ kg ಟೊಮೊಟೊ 5 rupees ಇದೆ ಅಂದ್ರೆ ನಿಮ್ಮ ಕ್ವಾಂಟಿಟಿ ಡಿಮ್ಯಾಂಡ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಅದೇ ರೀತಿ 1 kg ಟೊಮೊಟೊ 5 rupees ಇಂದ 100 rupees ಜಾಸ್ತಿ ಆದ್ರೆ ನಿಮ್ಮ ಡಿಮ್ಯಾಂಡ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಕಾಮನ್ ಅಲ್ವಾ. if the price increases the quantity demand is decreases. Similarly, if the price increases the quantity demand is increases. The inverse relationship between price and quantity demanded. First one is the price of the commodity. It is the one of the determinants of the demand. Higher the price, lower will be the demand. Lower the price, higher will be the demand. So inverse relationship between price and quantity demanded. Second one is the income of the consumer. Income of the consumer. Income of the income of the consumer is the one of the important determinants of the demand. ಹೇಗೆ ಅಂತಂದ್ರೆ if the income of the consumer increases, if the income of the consumer increases, then quantity demand is also increases. Similarly, if the income of the consumer decreases, the quantity demand is also decreases. For example, ಯಾವೊಬ್ಬ ಕನ್ಸ್ಯೂಮರ್ ಗೆ 10,000 ಸ್ಯಾಲರಿ ಬರ್ತಾರೆ. ಈ ಸ್ಯಾಲರಿ ಬಂದು ಇದ್ದಕ್ಕಿದ್ದಂಗೆ ಅವನ ಒಂದು ಸ್ಯಾಲರಿ ಏನಾಗ್ಬಿಡುತ್ತೆ, ಹೈಕ್ ಆಗುತ್ತೆ, ಜಾಸ್ತಿ 10 ಇಂದ 50,000 ಆಯ್ತು ಅಂತ ಅನ್ಕೋ. ಮುಂಚೆ ಮಾಡ್ತಿರೋಂಥ ಡಿಮ್ಯಾಂಡ್ಗೂ ಈಗ ಮಾಡುವಂಥ ಡಿಮ್ಯಾಂಡ್ ಏನಾಗುತ್ತೆ, ಸಾಕಷ್ಟು ವೇರಿಯೇಷನ್ ಇರುತ್ತೆ ಅಲ್ವಾ. ಅವನ ಇನ್ಕಮ್ ಜಾಸ್ತಿ ಆದ್ರೆ ಅವನ ಒಂದು ಡಿಮ್ಯಾಂಡ್, ಅವನ ಪರ್ಚೇಸಿಂಗ್ ಪವರ್ ಸಹ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅವನ ಇನ್ಕಮ್ ಕಡಿಮೆ ಆಗ್ತಾ ಹೋದಂತೆ ಅವನ ಪರ್ಚೇಸಿಂಗ್ ಪವರ್ ಸಹ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. if the income of the consumer increases, the quantity demand is also increases. Similarly, if the income of the consumer decreases, the quantity demand is also decreases. The direct relationship between income and demand. Third one is the weather condition. Weather condition. ಇಲ್ಲಿ ವೆದರ್ ಅಂದ್ರೆ ನಾವು 3 ಪೀರಿಯಡ್ಸ್ ಅಲ್ಲಿ ನೋಡ್ತೀವಿ. ಯಾವುದಂದ್ರೆ ಸಮ್ಮರ್, ವಿಂಟರ್, ರೈನ್. ಸಮ್ಮರ್ ಅಲ್ಲಿ ನಾವು ಯಾವಾಗಲೂ ತುಂಬಾ ಡಿಮ್ಯಾಂಡ್ ಮಾಡುವಂತಹ ಗೂಡ್ಸ್ಗಳು ಯಾವ್ಯಾವ ಅಂದ್ರೆ ಐಸ್ ಕ್ರೀಮು ಅಲ್ವಾ, ಫ್ಯಾನು, ರೆಫ್ರಿಜಿರೇಟರು. ನೆಕ್ಸ್ಟ್ ವಿಂಟರ್ ಅಲ್ಲಿ ನಾವು ಡಿಮ್ಯಾಂಡ್ ಮಾಡೋದು ಯಾವುದು ಅಂದ್ರೆ ಸ್ವೆಟರ್ಸು, ಸ್ವೆಟರು, ಹುಲ್ಲನ್ನು. ನೆಕ್ಸ್ಟ್ ರೈನಿ ಸೀಸನ್ ಅಲ್ಲಿ ಅಂಬ್ರೆಲಾ. ನೋಡಿ, ಥರ್ಡ್ ಒನ್ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಏನು ಅಂದ್ರೆ ವೆದರ್ ಕಂಡೀಷನ್. ವೆದರ್ ಕಂಡೀಷನ್ is the one of the important determinants of the demand. Here there are 3 types of weather condition like summer and winter.
ಸೀಸನ್ ರೈನಿ ಸೀಸನ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತೀರಾ ಈ ಒಂದು ಅಂಬ್ರೆಲಾಗೆ ಡಿಮ್ಯಾಂಡ್ ಮಾಡ್ತಾ ಹೋಗ್ತೀರಾ. ಈ ರೀತಿ ಡಿಮ್ಯಾಂಡ್ ಅನ್ನೋದು ಈ ಒಂದು ಸೀಸನ್ಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇಟ್ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಆಫ್ ದ ಡಿಮ್ಯಾಂಡ್. ನೆಕ್ಸ್ಟ್ taste and preferences. Taste and preferences of consumer. Taste and preference of the consumer is the one of the important determinants of the demand. ಹೆಂಗೆ ಅಂತಂದ್ರೆ if the taste and preference of the ಅದ್ರ ಜೊತೆಗೆ ಇನ್ನೊಂದು ನೋಡಿ taste and preference of the consumer. Fashions, and population. Taste and preference of the consumer. Taste and preference of the consumer is one of the determinants of the demand. Here, the taste and preference of the consumer increases, the quantity demand is also increases. Here, the taste and preference of the consumer decreases, the quantity demand is also decreases. The direct relationship between taste and preference of the consumer and the quantity demanded. ಅವನ ಒಂದು ಅನುಭೋಗಿ ಆಯ್ಕೆ ಅಭಿರುಚಿಗಳು ಸಹ ಜಾಸ್ತಿ ಆಗ್ತಾ ಹೋದಂತೆ ಅವನ ಒಂದು ಫ್ಯಾಷನ್ಸ್ ಆಗಿರ್ಬೋದು, ಟ್ರೆಡಿಷನ್ಸ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ಇವುಗಳೆಲ್ಲ ಚೇಂಜ್ ಆಗ್ತಾ ಹೋದಂತೆ ಅಲ್ಲಿಗೆ ಕ್ವಾಂಟಿಟಿ ಡಿಮ್ಯಾಂಡ್ ಅನ್ನು ಸಹ ಏನಾಗ್ತಾ ಹೋಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾಯ್ತಾ? ಸೊ ಇಟ್ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಆಫ್ ದ ಡಿಮ್ಯಾಂಡ್. ಲಾಸ್ಟ್ ಒನ್ ಇಸ್ ದ ಪಾಪ್ಯುಲೇಷನ್ ಗ್ರೋತ್. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಂತೆ ಕ್ವಾಂಟಿಟಿ ಡಿಮ್ಯಾಂಡ್ ಸಹ ಏನಾಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಹೇಗೆ ಅಂತಂದ್ರೆ if the population increases, the population increases, the quantity demand is also increases. The population decreases, the quantity demand is also decreases. ಜನಸಂಖ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಂತೆ ಡಿಮ್ಯಾಂಡ್ ಸಹ ಏನಾಗ್ತಾ ಇರುತ್ತೆ ಅವರ ಒಂದು ಆಯ್ಕೆ ಆಗಿರ್ಬೋದು, ಅಭಿರುಚಿಗಳಾಗಿರ್ಬೋದು, ಅವರ ಒಂದು ಪ್ರಿಫರೆನ್ಸಸ್ ಆಗಿರ್ಬೋದು, ಅವರ ಒಂದು ಡಿಮ್ಯಾಂಡ್ಸ್ ಆಗಿರ್ಬೋದು, ಯಾವಾಗ ಅವರ ಒಂದು ಆಯ್ಕೆ ಅಭಿರುಚಿಗಳು ಬದಲಾಗ್ತಾ ಹೋಗುತ್ತೋ ಅವಾಗ ಗೂಡ್ಸ್ ಅಲ್ಲೂ ಸಹ ಏನಾಗ್ತಾ ಹೋಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಡಿಮ್ಯಾಂಡ್ ಅಲ್ಲೂ ಸಹ ಏನಾಗ್ತಾ ಹೋಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ. ಇಷ್ಟು ಬಂದು ಏನು ಅಂದ್ರೆ ಡಿಟರ್ಮಿನೆಂಟ್ಸ್ ಆಫ್ ದ ಡಿಮ್ಯಾಂಡ್. ದ ಡಿಟರ್ಮಿನೆಂಟ್ಸ್ ಆಫ್ ದ ಡಿಮ್ಯಾಂಡ್, ಫಸ್ಟ್ ಒನ್ ಇಸ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಇಸ್ ದ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಆಫ್ ದ ಡಿಮ್ಯಾಂಡ್. ಲೈಕ್ ಇದನ್ನ ಹೇಗೆ ಹೇಳೋದಾದ್ರೆ if the price of the commodity increases, the demand for that commodity decreases. Similarly, the price of the commodity decreases, the demand for that commodity increases. The direct relationship between price and quantity demanded. Higher the price, lower will be the demand. Lower the price and higher will be the demand. The inverse relationship between the price and quantity demanded. So it is the one of the important determinants of the demand. Second one is the income of the consumer. Income of the consumer is the one of the important determinants of the demand. Here, if the income of the consumer increases, the quantity demand is also increases. If the income of the consumer decreases, the quantity demand is also decreases. The direct relationship between income and demand. Third one is the weather condition. The weather ಅಲ್ಲಿ ನಾವು 3 types of weathers ನೋಡ್ತಾ ಹೋಗ್ತೀವಿ. There are 3 types of weathers like summer, winter and rainy seasons. Summer season, the more demand of the ice cream, refrigerators and fans. Second one is the winter season, the more demand for the sweaters ಆಗಿರ್ಬೋದು, woolens ಆಗಿರ್ಬೋದು. Next, rainy season, the more demand for the umbrella. So, the direct relationship between weather condition and the quantity demanded. Last one ಯಾವುದು ಅಂತಂದ್ರೆ population growth. Population growth. The direct relationship between population growth and the quantity demanded. If the population increases, the quantity demand is also increases. If the population decreases, the quantity demand is also decreases. Finally, the term demand refers to the desire. ಆಸೆ, ಬಯಕೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಆಸೆ ಅಥವಾ ಬಯಕೆ ನಾವು ಏನಂತ ಕರಿತೀವಿ? Wants. Wants means demand. The demand also known as wants. Wants ನ ನಾವು satisfy ಮಾಡ್ತಾ ಇದೀವಿ ಅಂದ್ರೆ it is called as a demand. ಅರ್ಥ ಆಗ್ತಾ ಇದೆಯಾ? ಇಷ್ಟು ಬಂದು determinants of the demand. The next concept is the law of demand.
ಮುಂಚೆ ಡಿಮ್ಯಾಂಡ್ ಫಂಕ್ಷನ್ ನ ತಿಳ್ಕೊಳ್ತಾ ಹೋಗೋಣ. ಡಿಮ್ಯಾಂಡ್ ಫಂಕ್ಷನ್, ಡಿಮ್ಯಾಂಡ್ ಫಂಕ್ಷನ್ ಏನು, ವಾಟ್ ಈಸ್ ಡಿಮ್ಯಾಂಡ್ ಫಂಕ್ಷನ್ ಅಂತ ನೋಡೋಣ. The demand function shows the relationship between quantity demanded and its determinants. The demand function shows the relationship between quantity demanded and its determinants. Demand ಮತ್ತೆ ಡಿಮ್ಯಾಂಡ್ ನ ಒಂದು ಡಿಟರ್ಮಿನೆಂಟ್ಸ್ ನಡುವೆ ಇರುವಂತಹ ಒಂದು ರಿಲೇಶನ್ಶಿಪ್ ನ ಹೇಳುವಂತದ್ದು ಯಾವುದು, ಡಿಮ್ಯಾಂಡ್ ಫಂಕ್ಷನ್. The demand function shows the relationship between quantity demanded and its determinants. ಡಿಮ್ಯಾಂಡ್ ಫಂಕ್ಷನ್ ಹೇಗಿರುತ್ತೆ ಅಂತಂದ್ರೆ ಒಂದು ಸಿಂಪಲ್ ಫಾರ್ಮುಲಾ ಮೂಲಕ ನಾವು ಡಿಮ್ಯಾಂಡ್ ಫಂಕ್ಷನ್ ಅನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಅದ್ಯಾವುದು ಅಂತಂದ್ರೆ QD is equal to function of QD is equal to function of P by T PR Y T. QD is equal to quantity demanded, P is equal to price of the commodity, Y is equal to income of the consumer. ನಾವು ಎಕನಾಮಿಕ್ಸ್ ಅಲ್ಲಿ ಇನ್ಕಮ್ ನ Y ಮೂಲಕ ಏನು ಮಾಡ್ತೀವಿ, ಡಿನೋಟೇಟ್ ಮಾಡ್ತಾ ಹೋಗ್ತೀವಿ. ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಇನ್ಕಮ್ ಆಫ್ ದ ಕನ್ಸ್ಯೂಮರ್. T tasted preferences of the consumer. These are the demand function. Demand function shows the relationship between quantity demanded and its the determinants. So demand determinants like price of the commodity, income of the consumer, taste and preference of the consumer, weather condition and also population growth. These are the determinants of demand. This is shows the relationship between quantity demand and its the determinants. So the demand function can be expressed as simple formula like QD is equal to function of P PR by T. QD represents the quantity demanded. QD represents the quantity demanded. F represents the functional relationship. Functional relationship means demanded price. Functional relationship. P represents the price of the commodity. P represents the price of the commodity. PR represents the related goods price or price of related goods. Related goods like coffee or tea, train or bus. ಅಂದ್ರೆ related goods ಅಂತ ಅಥವಾ ಇನ್ನೊಂದು ಹೇಳೋದಾದ್ರೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ರಿಲೇಟೆಡ್ ಗೂಡ್ಸ್, ದಟ್ ಮೀನ್ಸ್ ಕಾಫಿ ಆರ್ ಟೀ. ಕಾಫಿ ಬದಲಿಗೆ ಟೀ ಕುಡಿಯೋದು, ಗೂಡ್ಸ್ ಬದಲಿಗೆ ಹಾರ್ಲಿಕ್ಸ್ ಕುಡಿಯೋದು. ಈ ರೀತಿ ಇದನ್ನು ನಾವು ರಿಲೇಟೆಡ್ ಗೂಡ್ಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸಿಮಿಲರ್ ಗೂಡ್ಸ್. Next, price of the commodity, price of related goods. Y represents the income of the consumer and T represents the taste and preferences of the consumer. These are the demand function. The demand function shows the relationship between quantity demanded and its the determinants. The formula is QD is equal to function of P PR Y T. QD is equal to function of P PR Y T. QD represents the quantity demanded and F represents the functional relationship. P represents the price of the commodity and PR represents the price of related goods and Y represents the income of the consumer. T represents the taste and preference of the consumer. These are the function of demand function. The next concept is law of demand. Law of demand. Law of demand.